ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅದಕ್ಕೆ ಪೂರಕವಾಗಿ ಶರಣ ಸಾಹಿತ್ಯ ಪ್ರಸಾರವನ್ನೇ ತನ್ನ ಉಸಿರಾಗಿ ಇಟ್ಟುಕೊಂಡಿರುವಂತಹ ಈ ಶರಣ ಸಾಹಿತ್ಯ ಪರಿಷತ್ಗಳಲ್ಲಿ ಅನೇಕ ನಾಟಕಗಳು, ಭಾಷಣ, ವಿಚಾರ ಸಂಕಿರಣ, ಚಿಂತನ, ಸಂದರ್ಶನ, ಗಾಯನ ಮತ್ತು ಶೂನ್ಯ ಸಂಪಾದನೆ, ವಾಚನ, ವ್ಯಾಖ್ಯಾನಗಳ ಕಾರ್ಯಕ್ರಮ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನೀಡುವಂತಹ ಪ್ರಶಸ್ತಿ. ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ರಮಣ ಶ್ರೀ ಪ್ರತಿಷ್ಠಾನ ಬೆಂಗಳೂರಿನ ಸಹಯೋಗದಿಂದ ಇಂದು 20ನೇ ವರ್ಷದ ರಮಣ ಶ್ರೀ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಹಾಗೂ ಸನ್ಮಾನ್ಯ ಶ್ರೀ ಎಸ್ ಷಡಕ್ಷರಿ ಅವರ ಕ್ಷಣ ಮತ್ತು ಅಣಿಮುತ್ತು ಭಾಗ 15 ಪುಸ್ತಕದ ಲೋಕಾರ್ಪಣೆ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮೆಲ್ಲರಿಗೂ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿಯ ಪ್ರಸ್ತುತ ಲೋಕಸಭಾ ಸದಸ್ಯರು, ಆತ್ಮೀಯರು, ಮಾರ್ಗದರ್ಶಕರು ಆದಂಥ ಶ್ರೀ ಎಸ್.ಆರ್. ಬಸವರಾಜ ಬೊಮ್ಮಾಯಿ ಅವರೇ, ಸ್ವಲ್ಪ ಮುಂದೆ ಬನ್ನಿ ಮೇಡಮ್, ಸ್ವಲ್ಪ ಮುಂದೆ. ನೀನು ಕೊಡಮ್ಮ. ರೂಪ ಬನ್ನಿ. ಅಲ್ಲ, 2025ನೇ ಸಾಲಿನ ರಮಣ ಶ್ರೀ ಪ್ರಶಸ್ತಿ ನನಗೆ ದೊರಕಿದೆ. ನನ್ನ ಆಧುನಿಕ ವಚನ ರಚನೆಗಾಗಿ ಒಟ್ಟು 5 ಕೃತಿಗಳನ್ನ ಬರೆದಿದ್ದೀನಿ. ವಚನ ಮಂಜರಿ, ವಚನ ವೈವಿಧ್ಯ, ವಚನ ದುಂದುಬಿ, ವಚನ ವೈವಿಧ್ಯ, ಈ ಥರ ಕೃತಿಗಳನ್ನ ಬರೆದಂಥ ಇದನ್ನು ನನ್ನ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಇವತ್ತು ಕೊಟ್ಟು ನನಗೆ ತುಂಬ ಸಂತೋಷ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಇನ್ನೂ ಹೆಚ್ಚಿನ ಸೇವೆಯನ್ನು ಸಾಹಿತ್ಯ ಲೋಕಕ್ಕೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಎಂ ಬಿ ಸಂತೋಷ್, ಮೈಸೂರು. ರಮಣ ಶ್ರೀ ಪ್ರತಿಷ್ಠಾನ. ಹೇಳಿ ಮೇಡಮ್, ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ? ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ರಮಣ ಶ್ರೀ ಪ್ರತಿಷ್ಠಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನನ್ನ ತಂದೆ ತಾಯಿಗಳು ಹಾಗೂ ನನ್ನ ಗುರುಗಳು, ನನ್ನ ತಾತ, ನನ್ನ ಅಜ್ಜಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಸದಾ ಚಿರಋಣಿಯಾಗಿರ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತ ಇವರು ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಇದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸಿ, ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಪ್ರಿಯಾಂಕಾ ಪ್ರವೀಣ್ ಹಾವೇರಿ. ನಾನು ಲಕ್ಷ್ಮೇಶ್ವರದಿಂದ. ಥ್ಯಾಂಕ್ ಯು ಸೊ ಮಚ್. ಬಾಳೆಯೊಂದಿಗೆ ಪ್ರಶಸ್ತಿ ಪುರಸ್ಕೃತರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸೋಣ.